ಈ ವಿಡಿಯೋದಲ್ಲಿ ನಾವು ನಿಮ್ಮ ಚಾಪ್ಟರ್ ಹಿಂದೆ ಇರುವಂತಹ 1 ಮಾರ್ಕ್ಸ್ ಕ್ವೆಶ್ಚನ್ಗೆ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದು ಮೋಸ್ಟ್ ಇಂಪಾರ್ಟೆಂಟ್. 75 to 80% ಇದರಲ್ಲಿರೋ ಕ್ವೆಶನ್ಸೇ ನಿಮಗೆ 1 ಮಾರ್ಕ್ಸಿಗೆ ಬರೋದು. ಇದನ್ನೆಲ್ಲ ಸ್ವಲ್ಪ ಅವ್ರು ಓನಾಗಿ ಕೇಳೋವಂಥದ್ದು. ಅದು ಹೇಗೆ ಕೇಳ್ತಾರೆ ಏನು ಅನ್ನೋದ್ರ ಬಗ್ಗೆ 1 ಮಾರ್ಕ್ಸ್ ಮೇಲೆ ವಿಡಿಯೋ ಇದೆ. ಯಾರು ನೋಡಿಲ್ಲ ಅಂತ ಇದ್ದೀರೋ ಅವ್ರು ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಈಗ ನೋಡೋಣ. ಮೊದಲು ಪದ್ಯದ ಸೈಡಲ್ಲಿ ಫಸ್ಟ್ ಒನ್, ಕದಡಿದ ಸಲಿಲಂ ತಿಳಿವಂದದೆ. ಇದರಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಇದಕ್ಕೆ ಉತ್ತರ ಬಹುರೂಪಿಣಿ ವಿದ್ಯಾಧರ ದೇವತೆ. ನೆಕ್ಸ್ಟ್, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ರಾಮ ಲಕ್ಷ್ಮಣರನ್ನು. ಮೂರನೇದು, ಮಯತನೂಜೆ ಎಂದರೆ ಯಾರು? ಇದಕ್ಕೆ ಉತ್ತರ ಮಯನ ಮಗಳಾದ ಮಂಡೋದರಿ. ನಾಲ್ಕನೇದು, ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಇದಕ್ಕೆ ಪ್ರಮದವನದಲ್ಲಿ ಆನ್ಸರ್. ನೆಕ್ಸ್ಟು 5ನೇದು, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಇಲ್ಲಿ ಕಚರಕಾಂತೆಯರು ಅಂತ ಇದೆ, ಇದನ್ನು ನೀವು ಕೇಚರಕಾಂತೆಯರು ಅಂತ ಕೂಡ ಬರೀಬೋದು. ನೆಕ್ಸ್ಟು 6ನೇದು, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ರಾವಣನ ರೂಪವನ್ನು. ನೆಕ್ಸ್ಟ್ 7ನೇದು, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಯುದ್ಧರಂಗದಲ್ಲಿ ರಾಮ ಲಕ್ಷ್ಮಣರ ಪ್ರಾಣದವರೆಗೂ ಹೋಗದಿರು ಎಂದು ಬೇಡಿಕೊಂಡಳು. 8ನೇದು, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಇದಕ್ಕೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಅನ್ನೋದು ಆನ್ಸರ್. ನೆಕ್ಸ್ಟ್, ವಿಭೀಷಣ ಯಾರು? ರಾವಣನ ತಮ್ಮ. ಸೌಮಿತ್ರಿ ಎಂದರೆ ಯಾರು? ಸುಮಿತ್ರೆಯ ಮಗನಾದ ಲಕ್ಷ್ಮಣ. ಇದಿಷ್ಟು ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಲ್ಲಿ ಬರುವಂತಹ 1 ಮಾರ್ಕ್ ಕ್ವೆಶ್ಚನ್. ಇನ್ನು ವಚನಗಳಲ್ಲಿ ಬಸವಣ್ಣನವರ ವಚನಗಳು, ತನು ಯಾವಾಗ ಕರಗಬೇಕು? ಮನ ಮನ ಬೆರೆತಾಗ ತನು ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ಮೂರನೇದು, ಶಿವಪಥವನ್ನು ಅರಿಯದಿದ್ದರೇನಾಗುವುದು? ಆನ್ಸರ್, ಮಂಗಳಲಿಂಗವನ್ನು ಹೊಂದಿದ್ದು ಅವರು ಪ್ರಯೋಜನವಿಲ್ಲ ಅಂತ ಹೇಳ್ಬೋದು. ಇನ್ನು 4ನೇದು, ಬಸವಣ್ಣನವರ ವಚನಗಳ ಅಂಕಿತ ಯಾವುದು? ಕೂಡಲ ಸಂಗಮ ದೇವ. ಇನ್ನು ಉರಿಲಿಂಗ ಪೆದ್ದಿಯವರ ವಚನಗಳಲ್ಲಿ ಮೊದಲನೇದು, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಆನ್ಸರ್, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. 2ನೇದು, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ. 3ನೇದು, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಮಂಗಳಲಿಂಗವನ್ನು ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಅದಕ್ಕೆ ಲಿಂಗವನ್ನು ಧರಿಸಿದವನು ಅನ್ನೋದು ಇಂಪಾರ್ಟೆಂಟ್, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇದು, ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ನೆಕ್ಸ್ಟ್, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು. ಇದರಲ್ಲಿ ಬರುವಂತಹ 1 ಮಾರ್ಕ್ಸ್ ಕ್ವೆಶನ್. ಮೊದಲಿಗೆ, ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ? ಧರ್ಮ ಕ್ಷಮೆಯರ ಗರ ಹೊಡೆದಿದೆ. 2ನೇದು, ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವರು ಯಾರು? ಇದಕ್ಕೆ ಆನ್ಸರ್ ಅರ್ಜುನ. 3ನೇದು, ಪಾಂಚಾಲ ನಂದನೆ ಯಾರು? ಪಾಂಚಾಲ ದೇಶದ ರಾಣಿಯಾದ ದ್ರೌಪದಿ. 4ನೇದು, ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಇದಕ್ಕೆ ಆನ್ಸರ್ ದುಷ್ಟ ಕೀಚಕ. 5ನೇದು, ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಇದಕ್ಕೆ ಆನ್ಸರ್ ಕೀಚಕನನ್ನು. 6ನೇದು, ಗಂಡರೋ ನೀವು ಬಂಡರೋ ಎಂದು ಕೇಳಿದವರಾರು? ಆನ್ಸರ್ ದ್ರೌಪದಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಎಂದವರಾರು? ದ್ರೌಪದಿ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು? ಸೈಂಧವನು. ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು? ಭೀಮ. ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕೀಚಕನ ಬಸುರನ್ನು. ಇನ್ನು ಪಗೆಯಂ ಬಾಲಕನೆಂಬರೆ ಪದ್ಯದಲ್ಲಿ ಬರುವಂಥದ್ದನ್ನ ನೋಡೋಣ. ಮೊದಲಿಗೆ, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಆನ್ಸರ್ ಸಮುದ್ರವಾಗುತ್ತದೆ. 2ನೇದು, ನಿಷ್ಪ್ರಯೋಜಕನಾದ ಮಗ ಯಾರು? ಮುಪ್ಪಿನ ಕಾಲದಲ್ಲಿ ತಂದೆಯನ್ನು ನೋಡಿಕೊಳ್ಳದ ಮಗ ನಿಷ್ಪ್ರಯೋಜಕ. 3ನೇದು, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾರೆ? ಬಾಲಕನೆಂದು. ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥರು ಹೇಳಿದ್ದಾರೆ? ಇರಿಯುವುದನ್ನು ಬಲ್ಲವನಾಗಿರಬೇಕೆಂದು. 5ನೇದು, ಯಾರನ್ನು ಯೋಗಿ ಎನ್ನಬಹುದು? ಅರಿಷಡ್ವರ್ಗಗಳನ್ನು ಗೆಲ್ಲಬಲ್ಲವನೇ ಯೋಗಿ ಎನ್ನಬಹುದು. ಇನ್ನು ಜಾಲಿಯ ಮರದಂತೆ. ಇದರಲ್ಲಿ ಮೊದಲನೇದು, ಜಾಲಿಯ ಮರದಂತಿರುವವರು ಯಾರು? ದುರ್ಜನರು. ಯಾರಿಗೆ ನೆರಳು ಸಿಗುವುದಿಲ್ಲ? ಬಿಸಿಲಲ್ಲಿ ಬಳಲಿ ಬಂದವರಿಗೆ. ಜಾಲಿಯ ರಸಸ್ವಾದ ಹೇಗಿರುತ್ತದೆ? ವಿಷದಂತಿರುತ್ತದೆ. 4ನೇದು, ದುರ್ಗಂಧ ಬಿಡದಿರುವುದು ಯಾವುದು? ಊರ ಹಂದಿಯು. 5ನೇದು, ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಭಿನ್ನಾಣದ ಮಾತಿಗೆ. 6ನೇದು, ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ? ಜಾಲಿಯ ಮುಳ್ಳು ಬುಡದಿಂದ ತುದಿಯವರೆಗೂ ಒಂದೇ ಸಮನೆ ಆವರಿಸಿರುತ್ತದೆ. 7ನೇದು, ತತ್ವಜ್ಞಾನವನ್ನು ಕೇಳದವರಾರು?
ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳುವುದಿಲ್ಲ. ಇನ್ನು ಹಬ್ಬಲಿ ಅವರ ರಸಬಳ್ಳಿ, ಇದೊಂದು ಜನಪದ ಆಗಿರುತ್ತೆ, ಯಾಕಂದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೊದಲಿಗೆ, ಉತ್ತಮರ ಗೆಳೆತನ ಹೇಗೆ ಇರಬೇಕು? ಬಂಗಾರದ ಪುತ್ಥಳಿಯಂತೆ. ಎರಡನೇದು, ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು? ಚಂದವಾಗಿ ಹೊಂದಿಕೊಂಡಿರಬೇಕು. ಮೂರನೇದು, ಎಂತಹ ನೆರೆಯವರು ಇರಬೇಕು? ಬುದ್ಧಿವಂತರ. ನಾಲ್ಕನೇದು, ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬೇವಿನ ಮರ. ಐದನೇದು, ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಜ್ಯೋತಿಗೆ. ಆರನೇದು, ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ತಾಯಿ ಮಾತ್ರ. ಏಳನೇದು, ಗರತಿಯು ಹಾಲುಂಡತವರಿಗೆ ಏನೆಂದು ಹರಸುತ್ತಾಳೆ? ಹಬ್ಬಲಿ ಅವರ ರಸಬಳ್ಳಿ ಎಂದು ಹರಸುತ್ತಾಳೆ. ಇನ್ನು ಬೆಳಗುಜಾವ, ಜೇನೊಣದ ಎದೆಗೆ ಹೂಬಾಣ ಹೂಡಿದವರು ಯಾರು? ಮನ್ಮಥ ಅಥವಾ ಮಾರ. ಎರಡನೇದು, ಬೇಟೆಗಾರ ಯಾರು? ಸೂರ್ಯದೇವ. ಮೂರನೇದು, ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಮಕ್ಕಳಿಗೆ. ನಾಲ್ಕನೇದು, ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ. ಐದನೇದು, ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಮರಗಿಡಗಳು. ಆರನೇದು, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಮುಪ್ಪು. ಇನ್ನು ಮುಂಬೈ ಜಾತಕ, ಮಗು ಹುಟ್ಟಿದ್ದು ಎಲ್ಲಿ? ಆಸ್ಪತ್ರೆಯಲ್ಲಿ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು? ಲಕ್ಷ ಚಕ್ರದ ಉರುಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ತಂದೆ. ತಾನಾಗಿ ಕಲಿತದ್ದು ಏನನ್ನು? ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ. ಲಕ್ಷದಾರಿಗಳ ಚದುರಂಗದಾಟ ಯಾವುದು? ನಗರ ಜೀವನ ವ್ಯವಸ್ಥೆ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸುವುದು. ಇನ್ನು ಶಿಲುಬೆ ಏರಿದ್ದಾನೆ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ? ಆನ್ಸರ್, ಗಿಡದ ರೂಪ. ಎರಡನೇದು, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಆನ್ಸರ್, ಮಂಜಿನ ಕೆಲಸ. ಮೂರನೇದು, ಶಿಲುಬೆ ಏರಿದವನು ಯಾರು? ಕ್ರಿಸ್ತ ಅಂದರೆ ಜೀಸಸ್. ನಾಲ್ಕನೇದು, ಜೀಸಸ್ನ ಮುಖಮುದ್ರೆ ಏನನ್ನು ನುಡಿಯುವಂತಿದೆ? ಆನ್ಸರ್, ನೋವಿನಲ್ಲೂ ಒಳ್ಳೆಯ ಮಾತನ್ನು ಆಡುವಂತಿದೆ. ಐದನೇದು, ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ? ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರಾಗಿದ್ದಾರೆ. ಆರನೇದು, ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಆನ್ಸರ್, ದೈವಿ ರಾಜ್ಯ. ಏಳನೇದು, ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು? ದಲಿತರು ವಾಸಿಸುವ ಸೋಗೆ ಬಿಲಗಳು. ಎಂಟನೇದು, ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ? ದಲಿತರ ಶೋಷಿತರ ಕಂಬನಿಯನ್ನೊರೆಸಿ. ಇನ್ನು ಒಂದು ಹೂ ಹೆಚ್ಚುಗೆ ಇಡುತ್ತೇನೆ. ಮೊದಲನೇದು, ಮುದುಕಿಯ ಭಯಕ್ಕೆ ಕಾರಣವೇನು? ಮನೆಯಲ್ಲಿ ಅತ್ತರೆ ಮಗ ಗದುರುತ್ತಾನೆ ಎಂಬ ಭಯ ಮುದುಕಿಗೆ. ಎರಡನೇದು, ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತು? ಆನ್ಸರ್, ಮುದುಕನಿಂದ. ಮೂರನೇದು, ಮುದುಕ ಇರುವುದೆಲ್ಲಿ? ಮುದುಕ ಇರುವುದು ದೂರದ ಅಸ್ಸಾಮಿನಲ್ಲಿ ಕಿರಿಮಗ ಸೊಸೆಯ ಬಳಿ. ನಾಲ್ಕನೇದು, ಮೊಮ್ಮಗಳು ಏನು ಮಾಡುತ್ತಿದ್ದಳು? ಮೊಮ್ಮಗಳು ಮಹಡಿ ಮೇಲೆ ಕಂಪ್ಯೂಟರ್ನಲ್ಲಿ ಮುಳುಗಿದ್ದಳು. ಐದನೇದು, ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು? ಮುದುಕಿಯು ಗುಟ್ಟೆ ಮಲ್ಲಪ್ಪ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದಳು. ಆರನೇದು, ಮುದುಕಿಯು ಏನೆಂದು ಹರಕೆ ಹೊತ್ತಳು? ಒಂದು ಹೂ ಹೆಚ್ಚುಗೆ ಇಡುತ್ತೀನಿ ಎಂದು. ನೆಕ್ಸ್ಟ್, ಹತ್ತಿ, ಚಿತ್ತ ಮತ್ತು. ಮೊದಲನೇ ಕ್ವೆಶನ್, ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಆನ್ಸರ್, ಮಡಿಯುಟ್ಟ ಭಕ್ತನಂತೆ. ಎರಡನೇದು, ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಆನ್ಸರ್, ಉರಿಯುವ ಬತ್ತಿಗೆ. ಮೂರನೇದು, ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು? ಆನ್ಸರ್, ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯೊಡ್ಡುವ ಮಗುವಿನ ಸ್ಥಿತಿ. ನಾಲ್ಕನೇದು, ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ? ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ. ಐದನೇದು, ವ್ಯರ್ಥವಲ್ಲದ ಕೆಲಸವು ಯಾವುದು? ಎಣ್ಣೆ ತೀರಿದ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವಲ್ಲ. ಆರನೇದು, ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ? ಆನ್ಸರ್, ಕಮಟು ವಾಸನೆಯಿಂದ. ನೆಕ್ಸ್ಟ್, ಒಮ್ಮೆ ನಗುತ್ತೇವೆ. ಮೊದಲನೇದು, ದನಗಳಿಗೆ ಏನಿಲ್ಲ? ಆನ್ಸರ್, ದನಗಳಿಗೆ ತಿನ್ನಲು ಮೇವಿಲ್ಲ. ಎರಡನೇದು, ಜನರಿಗೆ ಯಾವುದಕ್ಕೆ ಗತಿಯಿಲ್ಲ? ಆನ್ಸರ್, ಜನರಿಗೆ ತಿನ್ನಲು ಒಂದು ತುತ್ತು ಗಂಜಿಗೂ ಗತಿಯಿಲ್ಲ. ಮೂರನೇದು, ಕವಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ? ಆನ್ಸರ್, ಎಂದೂ ಕಾಣದ ದೇವರಲ್ಲಿ. ನಾಲ್ಕನೇದು, ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ? ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ. ಐದನೇದು, ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುತ್ತಾರೆ?
ಧಗೆಯಿಂದ ಹೊರನುಗ್ಗಿಸಿ ಹೊಗೆಯಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುತ್ತಾರೆ. ಇನ್ನು ಗದ್ಯ ಭಾಗದಲ್ಲಿ ಮೊದಲನೇದು ಮುಟ್ಟಿಸಿಕೊಂಡವನು. ಇದರಲ್ಲಿ ಫಸ್ಟ್ ಕ್ವೆಶನ್, ಬಸಲಿಂಗನ ಹೆಂಡತಿಯ ಹೆಸರೇನು? ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಮೂರನೇದು, ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಎಡಗಣ್ಣಿನಲ್ಲಿ. ನಾಲ್ಕನೇದು, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಡಾಕ್ಟರ್ ತಿಮ್ಮಪ್ಪ. ಐದನೇದು, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗಿದ್ದ ಅಭಿಪ್ರಾಯವೇನು? ದಿಕ್ಕು ದಿವಾಳಿಗಳು ಇಲ್ಲದವರು ಹೋಗುವ ಜಾಗವೆಂದು ಬಸಲಿಂಗ ತಿಳಿದಿದ್ದ. ಆರನೇದು, ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ತಾನು ತಲೆಗೆ ನೀರು ಸೋಕಿಸಲೇ ಇಲ್ಲ ಎಂದು ಸುಳ್ಳು ಹೇಳಿದನು. ಏಳನೇದು, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ರುದ್ರಪ್ಪ. ಎಂಟನೇದು, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು? ಮಾನಸಿಕ ಸ್ತರವನ್ನು. ಒಂಬತ್ತನೇದು, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು? ಡಾಕ್ಟರ್ ಚಂದ್ರಪ್ಪನವರನ್ನು. ಹತ್ತನೇದು, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ? ಸುಳ್ಳುಗಳಿಂದ. ಇನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಇದರಲ್ಲಿ ಮೊದಲನೇ ಪ್ರಶ್ನೆ, ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ ಯಾವುದು? ಆನ್ಸರ್, ಬ್ರಿಟಿಷರ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ವಂಶ ಪಾರಂಪರ್ಯವಾಗಿ ಹಾದು ಬಂದಿರುವ ಗುಣ. ಎರಡನೇದು, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಆನ್ಸರ್, ಕಾರ್ವೆರ್ ಮಾರ್ಷ್. ಮೂರನೇದು, ವಾಲ್ಪರೈಗೆ ಬಂದದ್ದು ಯಾವಾಗ? 1890ರಲ್ಲಿ. ನಾಲ್ಕನೇದು, ಮಾರ್ಷ್ನ ಜೊತೆಗಾರನ ಹೆಸರೇನು? ಆನ್ಸರ್, ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಆನ್ಸರ್, ಸಿಂಹಬಾಲದ ಕೋತಿಗಳು. ಆರನೇದು, ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ಚಹಾ ಗಿಡದ ರೂಪದಲ್ಲಿ ಬಂದವು. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಮೊದಲನೇ ಕ್ವೆಶನ್, ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಲೇಖಕಿಗೆ ಏನು ಮಾಡೋಕ್ಕಾಗತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೇ ಆಗುತ್ತದೆ ಎನ್ನೋ ಮಾತು ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಎರಡನೇದು, ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದನು? ಕಿಡ್ನಿ ಸ್ಟೋನ್ ತೊಂದರೆಯಿಂದ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಕಮಲಮ್ಮ ಮೇಡಮ್ ಹಾಗೂ ಮೂಲೆಮನೆ ಮುದ್ದೇಗೌಡರನ್ನು. ನಾಲ್ಕನೇದು, ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದಿದ್ದೇಕೆ? ಕಿಡ್ನಿಯಲ್ಲಿ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ಎಂದು ಅದನ್ನು ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. ಐದನೇದು, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ತನ್ನ ಬಾಲ್ಯದ ಗೆಳತಿ ಸೀತಾ. ಆರನೇದು, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನೆಕ್ಸ್ಟ್, ಕನ್ನಡವನ್ನು ಕಟ್ಟುವ ಕೆಲಸ. ಮೊದಲನೇ ಪ್ರಶ್ನೆ, AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಹೈದರಾಬಾದ್. ಎರಡನೇದು, ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಯಾವುದು? ಆನ್ಸರ್, ಬೌದ್ಧ ಧರ್ಮ. ಮೂರನೇದು, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳಾವವು? ಆನ್ಸರ್, ಇಂಗ್ಲಿಷ್ ಮತ್ತು ಹಿಂದಿ. ನಾಲ್ಕನೇದು, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಆನ್ಸರ್, ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರಬಾರದು. ಐದನೇದು, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ದ್ವೀಪಜೀವಿಗಳಾಗುತ್ತಾರೆ. ಆರನೇದು, ಯಾವುದು ನಮ್ಮ ಮೈಗೆ ಹತ್ತುವುದು? ನಮ್ಮ ಭಾಷೆಯಲ್ಲಿ ಓದುವುದೇ ನಮ್ಮ ಮೈಗೆ ಹತ್ತುವುದು. ಏಳನೇದು, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಡಾಕ್ಟರ್ CNR ರಾವ್. ನೆಕ್ಸ್ಟ್, ಎಂಟನೇದು, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ಆನ್ಸರ್, ಕನ್ನಡಿಗರು. ಒಂಬತ್ತನೇದು, ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಹತ್ತನೇದು, ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು? ಆನ್ಸರ್, ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾದಾಗ ಮಾತ್ರ ಕನ್ನಡದ ಸಮಸ್ಯೆಗೆ ಪರಿಹಾರ ದೊರಕಿಸಬಹುದು. ನೆಕ್ಸ್ಟ್, ದಣಿಗಳ ಬೆಳ್ಳಿ ಲೋಟ. ಮೊದಲನೇದು, ದಣಿಗಳ ಮನೆ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಆನ್ಸರ್, ಶಾಂಭವಿ. ಎರಡನೇದು, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಮೀನುಗಳನ್ನು ಹಿಡಿಯುವಂತಹ ಆಟ. ಮೂರನೇದು, ದಣಿಗಳ ಹೆಸರೇನು? ವೆಂಕಪ್ಪಯ್ಯ. ನಾಲ್ಕನೇದು, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಕುದುಪನ ಕುಟುಂಬದ ಮೇಲೆ. ಐದನೇದು, ದಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ? ಒಕ್ಕಲ ಮಕ್ಕಳನ್ನು. ಆರನೇದು, ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಕುದುಪನಿಗೆ. ಏಳನೇದು, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತು? ತನ್ನ ಮೊದಲಿನ ಸೌಂದರ್ಯ ಹಾಗೂ ಹೊಳಪನ್ನು ಅಥವಾ ಬಣ್ಣವನ್ನು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕಸಾಕ್ಷಿಯಾಗಿತ್ತು? ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕಸಾಕ್ಷಿಯಾಗಿತ್ತು. ನೆಕ್ಸ್ಟ್, ಬದುಕನ್ನು ಪ್ರೀತಿಸಿದ ಸಂತ. ಮೊದಲನೇದು, ದೇವರಿಗೆ ಹತ್ತಿರವಾದವರು ಯಾರು?
ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂದು ಕಲಾಂ ತಿಳಿಸಿದ್ದಾರೆ. ಎರಡನೇದು, ಚಿಪ್ ಎಂದರೇನು? ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಮೂರನೇದು, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ಆನ್ಸರ್, ವಿಂಗ್ಸ್ ಆಫ್ ಫೈರ್. ನಾಲ್ಕನೇದು, ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು? ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಇವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಐದನೇದು, ವಿಜ್ಞಾನದ ಅಡಿಪಾಯ ಯಾವುದು? ಪ್ರಶ್ನೆ ಕೇಳುವುದೇ ವಿಜ್ಞಾನದ ಅಡಿಪಾಯವಾಗಿದೆ. ಆರನೇದು, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಆನ್ಸರ್, ಮಕ್ಕಳು. ಏಳನೇದು, ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು? ಆನ್ಸರ್, ಚೆನ್ನೈನಲ್ಲಿದ್ದರು. ಎಂಟನೇದು, ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಆನ್ಸರ್, ಶಿವಸುಬ್ರಹ್ಮಣ್ಯ ಅಯ್ಯರ್. ಒಂಬತ್ತನೇದು, ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು? ಆನ್ಸರ್, ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ. ಇನ್ನು ತಿರುಳ್ಗನ್ನಡದ ಬೆಳ್ನುಡಿ. ಮೊದಲನೇ ಪ್ರಶ್ನೆ, ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರಾರು? ಅವನ ಹೆಂಡತಿ ಮನೋರಮೆ. ಎರಡನೇದು, ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ರಾಮಾಯಣದ ಕತೆ. ಆದರೆ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ರಾಮಾಯಣ ಅಂತ ಕೇಳಿರಲ್ಲ, ಅದ್ರ ನೆಕ್ಸ್ಟ್ ಪೋರ್ಷನಲ್ಲಿ ಬರೋವಳು ರಾಮಾಶ್ವಮೇಧ ಕಥೆಯನ್ನು ಕೇಳ್ತಾಳೆ. ಆ ಒಂದು ಪೋರ್ಷನ್ದು ಕೊಟ್ಟಿರ್ತಾರೆ ಮಲ್ಟಿಪಲ್ ಚಾಯ್ಸಲ್ಲಿ, ನೋಡ್ಕೊಂಡು ಆನ್ಸರ್ ಮಾಡಿ. ಮೂರನೇದು, ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ವಾತ್ಸಾಯನನಿಗೆ. ನಾಲ್ಕನೇದು, ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು? ಹೃದಯವಾದ ಅಂದರೆ ಇಷ್ಟವಾದ ಹಿತಕರವಾದ ಗದ್ಯದಲ್ಲಿ. ಐದನೇದು, ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ತನ್ನನ್ನೇ ತಾನು ಕೊಡುವುದಾಗಿ ಹೇಳಿದಳು. ಆರನೇದು, ವಸುದೆಗೆ ಒಡೆಯನೆನಿಸಿದವನು ಯಾರು? ಆನ್ಸರ್, ಶ್ರೀರಾಮ. ಏಳನೇದು, ಕನ್ನಡವು ಕಸ್ತೂರಿಯಲ್ಲವೇ ಎಂದವರಾರು? ಆನ್ಸರ್, ಮನೋರಮೆ. ನೆಕ್ಸ್ಟ್, ಹಳ್ಳಿಯ ಚಹಾ ಹೋಟೆಲ್ಗಳು. ಮೊದಲನೇದು, ಕಲಿಯುಗದ ಅಮೃತ ಯಾವುದು? ಆನ್ಸರ್, ಚಹಾ. ಎರಡನೇದು, ಮೂರು ಕಾಲಿನ ಕುರ್ಚಿ ಎಲ್ಲಿದೆ? ಆನ್ಸರ್, ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿದೆ. ಮೂರನೇದು, ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ? ಹಳ್ಳಿ ಚಹಾ ಪಳಾರದ ಅಂಗಡಿಯ ಮುಂದೆ. ನಾಲ್ಕನೇದು, ಬಾಯಿ ಚಪ್ಪಲ ಯಾರಿಗೆ ಜಾಸ್ತಿ ಇರುತ್ತದೆ? ಆನ್ಸರ್, ವೃದ್ಧರಿಗೆ. ಐದನೇದು, ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ? ಹಳ್ಳಿಯ ಚಹಾ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಆರನೇದು, ಯಾರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ? ಶಾಲೆಯ ಹೆಡ್ ಮಾಸ್ತರರ ಬಗ್ಗೆ. ಏಳನೇದು, ಕಲ್ಲಪ್ಪನವರ ಗೂಢ ಪ್ರಶ್ನೆ ಯಾವುದು? ಹಳ್ಳಿಯ ಶಿವಶರಣಪ್ಪನಿಗೆ ಅಷ್ಟೊಂದು ಸುಂದರವಾದ ಹೆಂಡತಿ ಯಾಕಿರಬೇಕಿತ್ತು ಎಂಬುದು. ಎಂಟನೇದು, ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ? ಹಳ್ಳಿಯ ಚಹಾ ಅಂಗಡಿಯ ಬಳಿ. ಒಂಬತ್ತನೇದು, ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು? ಆನ್ಸರ್, ಚಂದ್ರಭವನ. ಹತ್ತನೇದು, ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ? ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ. ಇನ್ನು ಕೊನೆಯದಾಗಿ ದೀರ್ಘಗತಿಯಾದಂತಹ ಕೃಷ್ಣೇಗೌಡರ ಆನೆ. ಮೊದಲನೇ ಪ್ರಶ್ನೆ, ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು? ಆನ್ಸರ್, ತಮ್ಮ ಹಳೆಯ ಪೋರ್ಟ್ ಜೀಪಿನ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು. ಎರಡನೇದು, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಆನ್ಸರ್, ಕೊಡಲಿಯನ್ನು. ಮೂರನೇದು, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಆನ್ಸರ್, ಟೆಲಿಫೋನ್ ಡಿಪಾರ್ಟ್ಮೆಂಟ್. ನಾಲ್ಕನೇದು, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಆನ್ಸರ್, ಗೂಳೂರು. ಐದನೇದು, ಕೃಷ್ಣೇಗೌಡರ ಆನೆಯ ಹೆಸರೇನು? ಗೌರಿ. ಆರನೇದು, ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ? ಆನ್ಸರ್, ಗೂಳೂರು ಮಠದಲ್ಲಿ ಜಗದ್ಗುರುಗಳನ್ನು ಜನರು ಅಡ್ಡ ಪಲ್ಲಕ್ಕಿಯಲ್ಲಿ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ. ಏಳನೇದು, ಆನೆಯು ಮಾವುತನ ಹೆಸರೇನು? ವೇಲಾಯುಧ. ಎಂಟನೇದು, ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ಜುಬೇದಾಳನ್ನು. ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಯಾರು? ಆನ್ಸರ್, ಪ್ರಕಾಶ್. ಹತ್ತನೇದು, ಆನೆ ಇಲ್ಲಿದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಶಿವೇಗೌಡರ ಸಾಮಿಲಿನಲ್ಲಿ. ಹನ್ನೊಂದನೇದು, ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದುದ್ದೇಕೆ? ಶಿವೇಗೌಡರು ತಮ್ಮ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆಯನ್ನು ಕರ್ಕೊಂಡು ಹೋಗ್ತಾರೆ. 12ನೇದು, ಪೋಸ್ಟ್ಮನ್ ಜಬ್ಬಾರನಿಗೆ ಒದಗಿದ ತೊಂದರೆ ಏನು? ನಾಯಿ ಕಚ್ಚಿದ್ದು. 13ನೇದು, ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಆನ್ಸರ್, ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ಹಾಕಿಸಿಕೊಳ್ಳಲು. 14ನೇದು, ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು? ಖಾನ್ ಸಾಹೇಬ. 15ನೇದು, ನಿರೂಪಕರ ಪ್ರಕಾರ ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು? ಆನ್ಸರ್, ಊರನ್ನು ಸ್ವಚ್ಛವಾಗಿಡುವುದು. 16ನೇದು, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ಆನ್ಸರ್, ಲೈನ್ಮನ್ ತಿಪ್ಪಣ್ಣ. 17ನೇದು, ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ವಿದ್ಯುತ್ ಇಲಾಖೆಯವರ ಮೇಲೆ.
18 ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು? ಕಂತ್ರಿ ನಾಯಿಗಳ ವಿಷಯವನ್ನು ಪ್ರಸ್ತಾಪಿಸಲು. 19 ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ನಾಗರಾಜನಿಗೆ. 20 ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಭವಿಷ್ಯ ನುಡಿದಿದ್ದನು. 21 ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಶಿಕಾರಿಗಂಡಿಯಲ್ಲಿ. 22 ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ನಾಗರಾಜನ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು. ಇದಿಷ್ಟು ನಿಮಗೆ ಇರುವಂತಹ ಎಲ್ಲ 1 ಮಾರ್ಕ್ಸ್ ಕ್ವೆಶ್ಚನ್ನ ಆನ್ಸರ್ ಆಗಿದೆ.